ಹಾಯ್ ಹಲೋ ನಮಸ್ಕಾರ. ಸುದ್ದಿ ಸಮಾಚಾರದ ಒಂದು ಸ್ಪೆಷಲ್ ಎಪಿಸೋಡ್ಗೆ ಸ್ವಾಗತ. ವಿಶ್ವದ ಅತ್ಯಂತ ರಹಸ್ಯಮಯವಾದ ಬಗೆಹರಿಯದ ಪ್ರಕರಣಗಳಲ್ಲಿ ಒಂದಾದ ಮಲೇಷ್ಯಾ ಏರ್ಲೈನ್ಸ್ ವಿಮಾನ MH370 ನಾಪತ್ತೆ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಅದಕ್ಕೂ ಮುನ್ನ ಯಾರಾದ್ರೂ ನಮ್ಮ ಚಾನೆಲ್ಗೆ ಹೊಸಬರು ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಹಾಗೂ ಪ್ರತಿದಿನ ರಹಸ್ಯಮಯವಾದ ವಿಡಿಯೋದ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಮಾನ ನಾಪತ್ತೆಯಾಗಿ 12 ವರ್ಷ ಕಳೆದರೂ ಇಂದಿಗೂ ಬಗೆಹರಿಯದ ಹಾಗೂ ನಿಗೂಢ ಪ್ರಕರಣವಿದು. ಅದು 2014ರ ಮಾರ್ಚ್ 8ರಂದು ಮಲೇಷ್ಯಾ ಏರ್ಲೈನ್ಸ್ ನ MH370 ವಿಮಾನವು ಮಲೇಷ್ಯಾದ ಕುವಲಾಂಪುರದಿಂದ ಬೀಜಿಂಗ್ ಪ್ರವಾಸಕ್ಕೆ ಮಧ್ಯರಾತ್ರಿ 12:42ಕ್ಕೆ ಹಾರಿತ್ತು. ವಿಮಾನದಲ್ಲಿ 227 ಪ್ರಯಾಣಿಕರು, 12 ಸಿಬ್ಬಂದಿ, ಒಟ್ಟು 239 ಜನರಿದ್ದರು. ಸರಿಸುಮಾರು ಮಧ್ಯರಾತ್ರಿ 1:19ಕ್ಕೆ ಪೈಲಟ್ ಕ್ಯಾಪ್ಟನ್ ಜಹರಿ ಅಹಮದ್ ಶಾ ನಿಂದ ನಿಯಂತ್ರಣ ಕೇಂದ್ರಕ್ಕೆ ಗುಡ್ ನೈಟ್ ಮಲೇಷಿಯನ್ 370 ಎಂದು ವಿಮಾನದಿಂದ ಬಂದ ಕೊನೆಯ ಧ್ವನಿ ಸಂದೇಶ. ಕೆಲವೇ ನಿಮಿಷಗಳಲ್ಲಿ ವಿಮಾನದ ಟ್ರಾನ್ಸ್ಪಾಂಡರ್ ಆಫ್ ಆಗಿತ್ತು. ಆ ನಂತರ ವಿಮಾನ ರಾಡರ್ನಿಂದ ಮಾಯವಾಗಿತ್ತು. ರಾಡರ್ ದಾಖಲೆಗಳ ಪ್ರಕಾರ ವಿಮಾನವು ತನ್ನ ಮೂಲ ಮಾರ್ಗವನ್ನು ಬಿಟ್ಟು ಹಠಾತ್ ತಿರುಗಿ ಪಶ್ಚಿಮದ ಕಡೆಗೆ ಹಾರಿತು ಎಂದು ಹೇಳಲಾಗಿದೆ. ಇದು ಯಾಕೆ ಸಂಭವಿಸಿತು? ಯಾರಾದರೂ ವಿಮಾನವನ್ನು ಅಪಹರಿಸಿದ್ದರಾ? ಪೈಲಟ್ ಉದ್ದೇಶಪೂರ್ವಕವಾಗಿ ಮಾರ್ಗ ಬದಲಾಯಿಸಿದ್ದರಾ? ತಾಂತ್ರಿಕ ದೋಷವಿತ್ತೆ? ಈ ಪ್ರಶ್ನೆಗಳಿಗೆ ಇಂದಿಗೂ ಉತ್ತರ ಸಿಕ್ಕಿಲ್ಲ. ಇತಿಹಾಸದಲ್ಲೇ ಅತ್ಯಂತ ದುಬಾರಿ ಮತ್ತು ದೊಡ್ಡ ಹುಡುಕಾಟ ಕಾರ್ಯಾಚರಣೆ ಆರಂಭವಾಯಿತು. ಈ ಕಾರ್ಯದಲ್ಲಿ ಮಲೇಷಿಯಾ, ಆಸ್ಟ್ರೇಲಿಯಾ, ಚೀನಾ, ಯುನೈಟೆಡ್ ಸ್ಟೇಟ್ ಭಾಗವಹಿಸಿ ಸಾವಿರಾರು ಚದರ ಕಿಲೋಮೀಟರ್ ಸಮುದ್ರ ಪ್ರದೇಶವನ್ನು ಶೋಧನೆ ನಡೆಸಿದರೂ ಸಹ ವಿಮಾನದ ಮುಖ್ಯ ಅವಶೇಷಗಳು ಸಿಕ್ಕಿಲ್ಲ. 2015ರಲ್ಲಿ ರಿಯೂನಿಯನ್ ದ್ವೀಪದಲ್ಲಿ ವಿಮಾನದ ರೆಕ್ಕೆ ಭಾಗದ ಒಂದು ತುಂಡು ಪತ್ತೆಯಾಯಿತು. ಮಡಗಾಸ್ಕರ್ ತೀರಗಳಲ್ಲಿಯೂ ಕೆಲವು ಚಿಕ್ಕ ಚಿಕ್ಕ ಅವಶೇಷಗಳು ಸಿಕ್ಕವು. ಆದರೆ ಸಂಪೂರ್ಣ ವಿಮಾನ ಅಥವಾ ಬ್ಲಾಕ್ ಬಾಕ್ಸ್ ಇನ್ನೂ ಸಿಕ್ಕಿಲ್ಲ. ಕೆಲವರು ಪೈಲಟ್ ವಿಮಾನವನ್ನು ಉದ್ದೇಶಪೂರ್ವಕವಾಗಿ ಬೇರೆ ದಿಕ್ಕಿಗೆ ಕೊಂಡೊಯ್ದಿರಬಹುದು ಎಂದು ತನಿಖಾಧಿಕಾರಿಗಳು ಹೇಳುತ್ತಾರೆ. ಇನ್ನು ಕೆಲವರು ವಿಮಾನದಲ್ಲಿ ತೀವ್ರ ತಾಂತ್ರಿಕ ದೋಷ ಉಂಟಾಗಿ ಸಿಬ್ಬಂದಿ ನಿಯಂತ್ರಣ ಕಳೆದುಕೊಂಡಿರಬಹುದು ಹಾಗೂ 239 ಜನರ ಭವಿಷ್ಯ ಏನಾಯಿತು? ವಿಮಾನ ಎಲ್ಲಿ ಬಿದ್ದಿತ್ತು? ಕೊನೆಯ ಕ್ಷಣಗಳಲ್ಲಿ ಏನಾಯಿತು? ಯಾರು ಅಥವಾ ಯಾವ ಕಾರಣ ಇದಕ್ಕೆ ಕಾರಣವಾಯಿತು? ಅನೇಕ ಕುತೂಹಲಗಳ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಏಕೆ ಇದು ವಿಶ್ವದ ದೊಡ್ಡ ರಹಸ್ಯ ಅಂತ ನೋಡೋದಾದ್ರೆ, ಆಧುನಿಕ ತಂತ್ರಜ್ಞಾನ ಯುಗದಲ್ಲೇ ಒಂದು ದೊಡ್ಡ ವಿಮಾನ ನಾಪತ್ತೆಯಾಯಿತು. ಲಕ್ಷಾಂತರ ಡಾಲರ್ಗಳ ಹುಡುಕಾಟ ನಡೆದರೂ ಸಂಪೂರ್ಣ ವಿಮಾನ ಸಿಕ್ಕಿಲ್ಲ. 239 ಜನರ ಭವಿಷ್ಯ ಇನ್ನೂ ನಿಗೂಢವಾಗಿದೆ. ಅನೇಕ ಸಿದ್ಧಾಂತಗಳಿದ್ದರೂ ಯಾವುದೇ ಒಂದು ಸಾಬೀತಾಗಿಲ್ಲ. ಮಲೇಷಿಯಾದ ಕುವಾಲಾಲಂಪುರದ ವಿಮಾನ ನಿಲ್ದಾಣದಲ್ಲಿ ಇಂದಿಗೂ ವೈಟ್ ಬೋರ್ಡ್ ಅನ್ನು ಆ ಕಾಣೆಯಾದ 239 ಮಂದಿಗೆ ಇಟ್ಟಿದ್ದಾರೆ. ಕಾಣೆಯಾದ 239 ಮಂದಿ ಪೋಷಕರು ಹಾಗೂ ಸಂಬಂಧಿಕರು ಇಂದಿಗೂ ಪ್ರತಿ ವರ್ಷ ಮಾರ್ಚ್ 8ರಂದು ಅಲ್ಲಿಗೆ ಬಂದು ಅವರ ನೆನಪಿನಲ್ಲಿ ಒಂದು ಸಂದೇಶವನ್ನು ಬರೆದು ಹೋಗುತ್ತಾರೆ. ಎಂದಾದರೂ ಅವರು ಹಿಂತಿರುಗಿ ಬಂದು ನೋಡಬಹುದೆಂದು. ಇದಿಷ್ಟು ಈ ಪ್ರಕರಣದ ಮಾಹಿತಿ ಇದಾಗಿತ್ತು. ಮತ್ತೊಂದು ರೋಮಾಂಚನಕಾರಿ ವಿಷಯವನ್ನು ನಿಮ್ಮ ಮುಂದೆ ಇಡ್ತೀವಿ. ಧನ್ಯವಾದಗಳು.